ಫ್ರೆಂಡ್ಸ್, ನಾನು ಇವತ್ತು ಎತರ್ನಾಲ್ ಅಂದರೆ ಝೊಮ್ಯಾಟೊ ಕಂಪ್ನಿ ಎಲ್ಲಿ ಬೈ ಮಾಡ್ಕೋಬೇಕು, ಎಲ್ಲಿ ಸೆಲ್ ಮಾಡಬೇಕು ಅಂತ ಹೇಳ್ತೀನಿ. ಅಕಸ್ಮಾತ್ ಬಿದ್ದರೂ ಕೂಡ ಎಷ್ಟು ಪರ್ಸೆಂಟ್ ಬೀಳ್ಬೋದು, ಎಲ್ಲಿವರೆಗೂ ಬೀಳ್ಬೋದು ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಂತ ತಿಳ್ಕೊಬೇಡಿ. ನನಗೆ ಏನು ಅನ್ನಿಸ್ತಾ ಇದೆಯೋ ಅದು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಸರಿನಾ? ಎತರ್ನಾಲ್ ಝೊಮ್ಯಾಟೊ ಹತ್ತತ್ರ ಎಷ್ಟು ಬಿದ್ದಿದೆ ಅಂದರೆ ಆಲ್ ಟೈಮ್ ಐಯಿಂದ ನೋಡಿದರೆ 35ರಿಂದ 40% ಬಿದ್ದಿದೆ. ಒಳ್ಳೆ ಬಾಟಮಲ್ಲಿ ಇದೆ. ಅಕಸ್ಮಾತ್ ನೆಕ್ಸ್ಟು ಎಲ್ಲಿವರೆಗೂ ಬೀಳ್ಬೋದು, ಬಿದ್ದರೆ ಈ ಝೋನಿಗೆ ಬೀಳ್ಬೋದು ನೋಡಿ. ಇನ್ನೊಂದು 15% ಬೀಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಇರೋದು ಇಲ್ಲಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಇರೋದು ಇಲ್ಲಿ 34%, 35% ಅದಾದರೆ ಇದು ನೆಕ್ಸ್ಟ್ ಡಿಮ್ಯಾಂಡ್ ಝೋನ್. ಇಲ್ಲಿಂದ ಎಷ್ಟು ಹೋಗ್ಬೋದು, ಅಕಸ್ಮಾತ್ ಮೇಲೆ ಹೋದರೆ ಈ ಝೋನಿಗೆ ಹೋಗ್ಬೋದು ನೋಡಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಇರೋದು ಇಲ್ಲಿ. ಇನ್ನೊಂದು 20-25% ಹೋಗೋ ಚಾನ್ಸಸ್ ಇದೆ ಮೇಲೆ ಹೋದರೆ. ಅದು ಬಿಟ್ಟರೆ ನೆಕ್ಸ್ಟು 50% ಹೋಗೋ ಚಾನ್ಸಸ್ ಇದೆ. ಓಕೆನಾ? ಝೊಮ್ಯಾಟೊ ಕಂಪ್ನಿ ಒಳ್ಳೆ ಬಾಟಮಲ್ಲಿ ಇಲ್ಲಿ ತೊಗೊಳ್ಳಿ, ಈ ಪಾಯಿಂಟಲ್ಲಿ ತೊಗೊಳ್ಳಿ. ಒಂದು 15ರಿಂದ 20% ಹೋದ ತಕ್ಷಣ ಸೆಲ್ ಮಾಡಿ. ಮಿನಿಮಮ್ ಅಂದರೂ ಕೂಡ 3ರಿಂದ 4 ತಿಂಗಳು ಇಟ್ಕೋಬೇಕು. ಮ್ಯಾಕ್ಸಿಮಮ್ 1 ವರ್ಷ 2 ವರ್ಷ ನಿಮಗೆ ಎಷ್ಟಕ್ಕೆ ಬೈ ಮಾಡಬೇಕು, ಎಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಇಟ್ಕೊಳ್ಳಿ. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಬೇಕಾದ್ರೆ ಇಲ್ಲಿವರೆಗೂ ಇಟ್ಕೋಬೋದು. 1 ವರ್ಷ 2 ವರ್ಷ ತನಕ ಇಲ್ಲಿವರೆಗೂ ಹೋಗೋವರೆಗೂ ಇಟ್ಕೋಬೋದು. ಇಲ್ಲ ನನಗೆ ಸಾಕು 15ರಿಂದ 20% ಸಿಕ್ಕಿದ್ರೆ ಅಂದರೆ ಇಲ್ಲಿಗೆ ಎಕ್ಸಿಟ್ ಆಗಿ. ಅಲ್ಲಿಗೆ ಹೋಗೇ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಒಟ್ಟು ಬಾಟಮಲ್ಲಿದೆ. ಒಳ್ಳೆ ಕಂಪ್ನಿ ಝೊಮ್ಯಾಟೊ. ಇಲ್ಲಿ ನೋಡಿ ಯಾವ ರೀತಿ ಬಿದ್ದಿದೆ. ಕೆಲವೊಂದು ಸ್ಟಾಕ್ಸ್ಗಳು 30 ಅಲ್ಲ, 40 ಅಲ್ಲ, 90% ತನಕ ಬಿದ್ದಿದ್ದಾವೆ. ಒಳ್ಳೊಳ್ಳೆ ಕಂಪ್ನಿಗಳಿವೆ. ಎಲ್ಲ ನಾನು ಹೇಳ್ತಾ ಇರೋದು ನಿಫ್ಟಿ 50 ಸ್ಟಾಕ್ಸಲ್ಲೇ ಹೇಳ್ತಾ ಇರೋದು. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಒಂದೊಂದ್ಸಲ. ಅದು ಯಾವಾಗ ಲೀಸ್ಟ್ ಆಗಿತ್ತಲ್ಲ ಆವತ್ತಿಂದ ಇವತ್ತಿನವರೆಗೂ ನೋಡಿ ಎಷ್ಟು ಪರ್ಸೆಂಟ್ ಆಲ್ ಟೈಮ್ ಐಯಿಂದ ಬಿದ್ದಿದೆ ಅಂತ. ಹತ್ತಿರ 50% ಸ್ಟಾಕ್ಸ್ಗಳು ನಿಫ್ಟಿ 50ಯಲ್ಲಿ 50%ಗಿಂತ ಜಾಸ್ತಿ ಬಿದ್ದಿದ್ದಾವೆ. 60%, 70% ಎಲ್ಲ ಬಿದ್ದಿದ್ದಾವೆ. ಒಂದೊಂದು ಕಂಪ್ನಿ 90-95% ಎಲ್ಲ ಬಿದ್ದಿದ್ದಾವೆ. ಚೆಕ್ ಮಾಡಿ ಹೋಗಿ. 76% ಬಿದ್ದಿದೆ ಎತರ್ನಾಲ್ ಝೊಮ್ಯಾಟೊ. ಅಲ್ಲಿಂದ ರಿಕವರಿ ಆಗಿದೆ. ಅಂದರೆ ತುಂಬ ಜನ ಇದನ್ನು ಹೇಳ್ತಾರೆ, ಬಾಟಮಲ್ಲಿ ತೊಗೊಳ್ಳಿ, ಇಲ್ಲಿ ತೊಗೊಂಡಿದ್ರೆ ಎಷ್ಟು ಸಿಗುತ್ತೆ ನೋಡಿ, 600% ಸಿಗೋದು ಅಂತ. ಇಲ್ಲಿ ಬಾಟಮ್ ಅಂತ ಯಾರಿಗೆ ಗೊತ್ತಿತ್ತು, ಯಾರಿಗೆ ಇಲ್ಲಿವರೆಗೂ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಗೊತ್ತಿತ್ತು? ಹಂಗಾಗಿ ನೀವೇನು ಮಾಡಬೇಕು, ಯಾವ್ಯಾವಾಗ ಒಳ್ಳೊಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿಗಳು ಬಾಟಮಲ್ಲಿ ಬೀಳ್ತಾವೋ ಆ ಟೈಮಲ್ಲಿ ಒಂದು ಸ್ವಲ್ಪ ಅಮೌಂಟ್ ಹಾಕಬೇಕು. ಎಂಟೈರ್ ಅಮೌಂಟ್ ಹಾಕಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇದೇ ಬಾಟಮ್ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಾಗಾಗಿ ಏನು ಮಾಡಬೇಕು, ಒಂದು 15ರಿಂದ 20%, 25% ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿಗಳು ಬಾಟಮಲ್ಲಿ ಬಿದ್ದ ತಕ್ಷಣ ಒಂದು ಸ್ವಲ್ಪ ಅಮೌಂಟ್ ಹಾಕಬೇಕು. 20% ಅಮೌಂಟ್ ಹಾಕಬೇಕು. ಇನ್ನೂ ಬಿತ್ತಾ ಇನ್ನೊಂದು ಸ್ವಲ್ಪ ಇನ್ನೊಂದು 20% ಅಮೌಂಟ್ ಆ್ಯಡ್ ಮಾಡಿ. ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಇಲ್ಲಿದೆ ನೋಡಿ. ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೀಕ್ಲಿಯಲ್ಲಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ಕಂಪ್ನಿ. ನಾನು ಆದಷ್ಟು ಮಂತ್ಲಿ ಕ್ಯಾಂಡಲಲ್ಲಿ ನೋಡೋದು. ಡಿಮ್ಯಾಂಡ್ ಝೋನು, ಸಪ್ಲೈ ಝೋನ್ ಎಲ್ಲ ಮಂತ್ಲಿ ಕ್ಯಾಂಡಲಲ್ಲಿ ನೋಡೋದು ನೋಡಿ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸ್ಟ್ರಾಂಗ್ ಆಗಿ ಬೈಯಿಂಗ್ ಕೊಟ್ಟಿದೆ ಎತರ್ನಾಲು. ಒಳ್ಳೆ ಕಂಪ್ನಿನೇ. ಯಾವತ್ತೂ ಕೂಡ ಕಂಪ್ನಿಗಳನ್ನು ಬಾಟಮಲ್ಲಿ ತೊಗೊಂಡು ಟಾಪಲ್ಲಿ ಮಾರಬೇಕು. ಇಂಟ್ರಾಡೇ ಮಾಡೋದು, ವೀಕ್ಲಿ ಮಾಡೋದು ಅವೆಲ್ಲ ಮಾಡೋದು, ದುಡ್ಡು ಮಾಡ್ಬೋದು, ಆಗಲ್ಲ ಅಂತಲ್ಲ. ಸ್ವಲ್ಪ ಪ್ರೆಸರ್ ಬೀಳುತ್ತೆ. ಹೆಂಗೆ ಯಾವ ಕಂಪ್ನಿ ತಗೊಳ್ಳೋದು ಗೊತ್ತೇ ಆಗಲ್ಲ. ಏನು ಮಾಡಬೇಕಂದ್ರೆ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಾವಲ್ಲ ಅಂಥ ಕಂಪ್ನಿಗಳನ್ನ ಬಾಟಮಲ್ಲಿ ತೊಗೊಂಡು ಟಾಪಲ್ಲಿ ಮಾರಬೇಕು. ಝೊಮ್ಯಾಟೊ ತುಂಬ ಒಳ್ಳೆ ಕಂಪ್ನಿ. ಸ್ವಲ್ಪ ದಿನದಿಂದ ಇದು ಓವರ್ ವ್ಯಾಲ್ಯೂಡ್ ಆಗಿತ್ತು, ಹಾಗಾಗಿ ಯಾರು ತೊಗೊತಾ ಇರಲಿಲ್ಲ. ಈ ಒಳ್ಳೆ ಕಂಪ್ನಿ, ಚೆನ್ನಾಗಿದೆ ನೋಡಿ. ಯಾವ ರೀತಿ ಕಾಣುತ್ತೆ ಮಂತ್ಲಿ ಕ್ಯಾಂಡಲಲ್ಲಿ. ಬಾಟಮಲ್ಲಿ ಬಿತ್ತು, ಮೇಲೆ ಹೋಯಿತು, ಮತ್ತೆ ಬಾಟಮಲ್ಲಿ ಬಿದ್ದಿದೆ. ಇದು ಬಿಟ್ಟರೆ ನೆಕ್ಸ್ಟ್ ಈ ಝೋನಿಗೆ ಬೀಳೋ ಚಾನ್ಸಸ್ ಇದೆ, ಸರಿನಾ? ಇವರು ಫಂಡಮೆಂಟಲ್ ಚೆಕ್ ಮಾಡುತ್ತೀನಿ ಬನ್ನಿ. ಮಾರ್ಕೆಟ್ ಕ್ಯಾಪು 2.5 ಲಕ್ಷ ಕೋಟಿ ಇದೆ. ಸ್ಟಾಕ್ ಪಿ 1000 ಇದೆ. ಓವರ್ ವ್ಯಾಲ್ಯೂಡು ತುಂಬ. ಅಂದರೆ ನಾವು ಟ್ರೇಡಿಂಗ್ ಮಾಡ್ತಾ ಇರೋದಲ್ವಾ, 3ರಿಂದ 4 ತಿಂಗಳು ಬಾಟಮಲ್ಲಿ ತೊಗೊಂಡು ಟಾಪಲ್ಲಿ ಮಾರೋದು. ಹಂಗಾಗಿ ನಮಗೇನು ತೊಂದರೆ ಆಗಲ್ಲ. ಇದು ಯಾರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ಬೈ ಮಾಡ್ತಾರಲ್ಲ ಅವ್ರಿಗೆ ತೊಂದರೆ ಆಗ್ಬೋದು. ನಾವು ಶಾರ್ಟ್ ಟರ್ಮ್ ಬೈ ಮಾಡೋರಿಗೆ ಅಷ್ಟೊಂದೇನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಏನು ಮಾಡ್ಕೊಬಿಡಿ, ಇಲ್ಲಿ ಬಾಟಮಲ್ಲಿ ಬೈ ಮಾಡ್ಕೊಂಬಿಡಿ, ಮೇಲೆ ಹೋದ ತಕ್ಷಣ ಸೆಲ್ ಮಾಡಿ. ಅಕಸ್ಮಾತ್ ಇನ್ನೂ ಬಾಟಮಲ್ಲಿ ಬಿತ್ತಾ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಸರಿನಾ? ಇದ್ರದ್ದೆಲ್ಲ ಚೆಕ್ ಮಾಡ್ಕೊಳ್ಳಿ. ಸ್ಟಾಕ್ ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಪ್ರಾಫಿಟ್ ಲಾಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಇದು ಇ ಕಾಮರ್ಸ್ ಕಂಪ್ನಿ, ಕ್ವಿಕ್ ಕಾಮರ್ಸ್ ಕಂಪ್ನಿ. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಇದ್ದಾವೆ. ನಾನು ಝೊಮ್ಯಾಟೊ ಒಂದೇ ತೊಗೊತೀನಿ ಈ ಸೆಕ್ಟರಿಂದ. ಯಾಕೆಂದರೆ ಸಾಕು, ಒಂದೇ ಕಂಪ್ನಿ, ದೊಡ್ಡ ಕಂಪ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚಿಗೆ ಈ ರೀತಿ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ಸ್ಟಾಕ್ಸ್ ಬೇಕಾ ಆ ಸ್ಟಾಕ್ಸ್ನ ಕಮೆಂಟಲ್ಲಿ ಹಾಕಿ. ಅದರದ್ದು ಡಿಮ್ಯಾಂಡ್ ಝೋನಲ್ಲಿದೆ, ಸಪೋರ್ಟ್ ಝೋನಲ್ಲಿದೆ, ಎಲ್ಲಿವರೆಗೂ ಬೀಳ್ಬೋದು, ಎಲ್ಲಿವರೆಗೂ ಹೋಗ್ಬೋದು ಅಂತ ಹೇಳ್ಕೊಡ್ತೀನಿ, ಸರಿನಾ? ಓಕೆ, ಬಾಯ್.